ಗೈಸ್ ಯಾವ ಕಡೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಮಸ್ತಾಗೈತೆ ಈ ಮ್ಯೂಸಿಯಮು. ನೋಡಿ ಇಲ್ಲಿ ಗಾಯ್ಸ್ ಅಂತೂ ಫೈನಲಿ ಬಂದಿದ್ದೀವಿ ಪಯಣ ಕಾರ್ ಮ್ಯೂಸಿಯಂ. ಸ್ಟ್ಯಾಚುನೇ ನಿಲ್ಲಿಸ್ಬಿಟ್ಟವ್ರೆ, ಮಸ್ತು ನೋಡೋಕ್ಕೆ ಸಕ್ಕದಾಗೈತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಯುವರಾಜ್ ಶೆಟ್ಟಿ ಯೂಟ್ಯೂಬ್ ವ್ಲಾಗ್ಸ್. ಇವತ್ತು ವ್ಲಾಗ್ ಶುರು ಮಾಡ್ತಾ ಇರೋದು ರೋಡಿಂದ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಹೊರಗಡೆ ಹೋಗೋಣ ಅಂದ್ಕೊಂಡೆ, ಆದರೆ ಎಲ್ಲೋಗೋದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೇ ರೆಡಿ ಆಗಿಬಿಟ್ಟು ಗಾಡಿ ತೊಗೊಂಡು ಹೋಗೋಣ ಅಂತ ಗಾಡಿ ಹತ್ರ ಬಂದೆ. ಗಾಡಿ ತೊಗೊಂಡು ರೋಡಲ್ಲಿ ಹೋಗ್ತಾ ಎಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಅದಾದಮೇಲಿಂದ ಎಲ್ಲಿಗೆ ಹೋಗ್ತೀನಿ ಅಂತ ತಿಳಿಸ್ತೀನಿ ಗಾಯ್ಸ್. ಮತ್ತು ಇವಾಗ ಹೊರಡೋಣ, ಬನ್ನಿ, ಲೆಟ್ಸ್ ಗೋ ಗಾಯ್ಸ್. ಹೇ ಗಾಯ್ಸ್, ನಾವಿವಾಗ ಹೋಗ್ತಾ ಇರೋದು ಪಯಣ ಕಾರ್ ಮ್ಯೂಸಿಯಮ್ಗೆ. ನಾನು ಒನ್ ಟೈಮು ಹೋಗಿ ನೋಡಿಲ್ಲ ಹೇಗಿರುತ್ತೆ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಲ್ಲಿ ಒಂದು ಸತಿ ವಿಸಿಟ್ ಮಾಡೋದು ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಅಂತಲೇ ನಾನು ಇವಾಗ ಹೋಗ್ತಾ ಇದ್ದೀನಿ. ನೋಡೋಣ ಗೈಸ್ ಹೇಗಿರುತ್ತೆ ಏನು ಅಂತ. ಅಲ್ಲಿ ಹೋಗಿ ನೋಡಿ ವಿಡಿಯೋ ಮಾಡ್ತೀನಿ. ಈಗ ಹೋಗ್ತಾ ಇದ್ದೀನಿ, ಬನ್ನಿ ಗೈಸ್ ಲೆಟ್ಸ್ ಗೋ. ಇಲ್ಲಿ ನೋಡಿ, ಇಲ್ಲಿ ಪೈರುಗಳೆಲ್ಲ ನೆಟ್ಟಿದ್ದಾರೆ. ಸದ್ಯಕ್ಕೆ ಬೆಳೆ ಈಗ ಪೈರು ಹಾಕಿದಾರಲ್ವ, ನೋಡೋಕೆ ಒಂಥರ ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್. ಅಲ್ಲಿ ಕಾಣಿಸ್ತಾ ಇತ್ತಲ್ಲ ನೋಡಿ, ಪಯಣ ಕಾರ್ ಮ್ಯೂಸಿಯಮ್ಮು. ಇವಾಗ ನಾವು ಹೋಗ್ತಾ ಇರೋದು ಇದೇ ಮ್ಯೂಸಿಯಮ್ಗೆ. ಬನ್ನಿ ಇವಾಗ ಸ್ಕೂಟ್ರನ್ನ ಪಾರ್ಕ್ ಮಾಡಿ ಟಿಕೆಟ್ ತೊಗೋಬೇಕು ಅನಿಸುತ್ತೆ. ಒಳಗಡೆ ಟಿಕೆಟ್ ತೊಗೊಂಡು ಎಂಟ್ರಿ ಆಗೋಣ ಗೈಸ್. ಅಂತೂ ಫೈನಲಿ ಸ್ಕೂಟ್ರನ್ನ ಪಾರ್ಕ್ ಮಾಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಈಗೇನು ಟಿಕೆಟ್ ಕೌಂಟ್ರ್ ಎಲ್ಲ ಐತೆ ಅಂತಲೇ ಗೊತ್ತಿಲ್ಲ ಗಾಯ್ಸ್, ಇದೇ ಫಸ್ಟ್ ಟೈಮ್ ಬಂದಿರೋದು. ನೋಡ ಬನ್ನಿ ಟಿಕೆಟ್ ಕೌಂಟ್ರ್ ಎಲ್ಲ ಐತೆ, ನೋಡ್ಕೊಂಡು ಟಿಕೆಟ್ ತಗೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇಲ್ಲಿ ಐತಲ್ಲ ನೋಡಿ, ಇದು ಹಾಕಿದಾರಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಇದ್ರ ಮೇಲೆ ಕಾಲಿಟ್ಬಿಟ್ಟು ಹೋಗೋದಕ್ಕೆ ಎದುರ್ಕೊತಾ ಇದ್ವಿ, ಯಾಕೆಂದರೆ ಎಲ್ಲಿ ಕಾಲು ಒಳಗಡೆ ಹೋಗಿ ಸಿಗಾಕೊಂಡ್ಬಿಡ್ತದೆ ಅಂತ. ಗಾಯ್ಸ್ ಅಂತೂ ಫೈನಲಿ ಬಂದಿದ್ದೀವಿ ಪಯಣ ಕಾರ್ ಮ್ಯೂಸಿಯಂ. ಈಗ ಟಿಕೆಟ್ ಕೌಂಟ್ರ್ ಹತ್ರ ಹೋಗಬೇಕು. ನೋಡೋದಕ್ಕಂತೂ ಹೊರಗಡೆಯಿಂದ ಮಸ್ತಾಗಿ ಕಾಣಿಸ್ತೈತೆ, ಇನ್ನು ಒಳಗಡೆಯಿಂದ ಇನ್ನೆಷ್ಟು ಮಸ್ತಾಗಿ ಕಾಣಿಸ್ತದೋ ನೋಡಬೇಕು. ಇಲ್ಲಿ ನೋಡಿ, ಇಲ್ಲಿ ವ್ಯೂಸ್, ಇಲ್ಲಿ ಒಂಥರ ವಿಗ್ರಹಗಳನ್ನೆಲ್ಲ ಕೆತ್ತನೆ ಮಾಡಿರೋದೆಲ್ಲ ಇಲ್ಲಿ ಮಡಗಿದ್ದಾರೆ. ನೋಡೋಕ್ಕೆ ಅಲ್ಟಿಮೇಟ್ ಆಗಿದೆ. ನೀವು ಯಾರು ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸತಿ ಬಂದು ವಿಸಿಟ್ ಮಾಡಿ ಗೈಸ್, ಸಕ್ಕದಾಗೈತೆ ನೋಡಿ. ಈಗ ಎಂಟ್ರಿ ಆಗಬೇಕು, ಹೊರಗಡೆ ಹೋಗ್ತಾ ಇದ್ದೀನಿ. ಟಿಕೆಟ್ ಕೊಂಡ್ರೆ ಅಂತೂ ಸಕ್ಕದಾಗಿ ಕಾಣಿಸ್ತೈತೆ ನೋಡಿ ಅಲ್ಲಿ. ಬನ್ನಿ ಗೈಸ್ ಟಿಕೆಟ್ ತೊಗೊಳ್ಳೋಣ ಗೈಸ್. ಇಲ್ಲಿ ವೀಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬರ್ತಾಯಿಲ್ಲ ಅಂತ ಫೈನಲಿ ಟಿಕೆಟ್ ತೊಗೊಂಡು ನೆಕ್ಸ್ಟ್ ಈಗ ಒಳಗಡೆ ಎಂಟ್ರಿ ಆಗೋಣ ಗಾಯ್ಸ್. ಈ ಕಾರ್ ನೋಡಿ, ಈ ಕಾರ್ ಬಂದು ವೀರೇಂದ್ರ ಸರ್, ಡಾಕ್ಟರ್ ವೀರೇಂದ್ರ ಸರ್ ಹೆಗ್ಡೆ ಅವ್ರದ್ದು ಕಾರ್ ಇದು. ಇದರ ಪೂರ್ತಿ ಡೀಟೇಲ್ಸ್ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಕಾರ್ ನೋಡಿ ಯಾವ ಕಡೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಮಸ್ತಾಗೈತೆ ಈ ಮ್ಯೂಸಿಯಮು. ನೋಡಿ ಇಲ್ಲಿ ಈ ಎತ್ತಿನ ಗಾಡಿದು ಚಕ್ರ ಇದೆಯಲ್ವಾ, ಈ ಚಕ್ರನ ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ನೋಡಿದ್ದೀನಿ ಗೈಸ್. ಏಕೆಂದರೆ ನಮ್ಮ ತಾತನ ಹತ್ರ ಎತ್ತಿನ ಗಾಡಿ ಇತ್ತು. ಆವಾಗ ನಾವು ಎತ್ತಿನ ಗಾಡಿಯಲ್ಲಿ ತುಂಬ ಸುತ್ತಾಡಿದ್ವಿ ಚಿಕ್ಕ ವಯಸ್ಸಲ್ಲಿ. ಅದು ಮೆಮೊರಿ ಸಕ್ಕದಾಗೈತೆ ಗೈಸ್. ಒಂಥರ ಇದು ಎತ್ತಿನ ಗಾಡಿ ನೋಡಿದ್ದೀನಿ, ಅದು ಬಿಟ್ಟರೆ ಇದು 3 ಚಕ್ರ ಯಾವುದು ಅಂತ ಅಷ್ಟು ನನಗೆ ಗೊತ್ತಿಲ್ಲ. ಅದು ಬಿಟ್ಟರೆ ಇದು ನೋಡಿದೆ ಮೋಸ್ಟ್ಲಿ ಇದು ಐ ಥಿಂಕ್ ಕುದುರೆ ಓಡಿಸೋದು ಗಾಡಿ ಅನಿಸುತ್ತೆ. ಯಾವ್ದು ನನಗೆ ಮೆಮೊರಿ ಗೊತ್ತಿದೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ ಅದನ್ನು ನಿಮಗೆ ಹೇಳ್ತೀನಿ. ನನಗೆ ಗೊತ್ತಿಲ್ಲದೆ ಇರೋದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಏನು ಜೀಪ್ ಅಂತ ಹೇಳ್ಬೇಕಾ ಏನು ಹೇಳಬೇಕು ಗೊತ್ತಿಲ್ಲ. ಇಲ್ಲಿ ಬರೆದಿದ್ದಾರೆ ನೋಡಿ, ಇದರದ್ದು ಕಾಂಪೋನೆಂಟ್ಸ್ ಆ್ಯಂಡ್ ಇಂಜಿನು ಇದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಗೈಸ್, ಇದು ಅದರದ್ದೇ ಪಾರ್ಟ್ಸು. ಇದೇನು ಸ್ಪೇರ್ ಪಾರ್ಟ್ಸ್ಗಳಿದೆ ಅಲ್ಲಿ ನೇಮ್ ಕೊಟ್ಟಿದ್ದಾರೆ. ಗಾಯ್ಸ್ ಇದು ಅದರದ್ದು ಇಂಜಿನ್ ಅಂತೆ, ಹೆಂಗೈತೆ ನೋಡಿ ಗಾಯ್ಸ್. ಒಳ್ಳೆ ಆಸಮಾಗ ಅಲ್ಟಿಮೇಟ್ ಆಗಿದೆ.
ಗೈಸ್ ಇಲ್ಲಿ ನೋಡಿ, ಇದು 4 ಸ್ಟ್ರೋಕ್ ಇಂಜಿನ್ ಅಂತೆ. ಹೆಂಗೈತೆ ಅಂತ ನಾನು ಇವತ್ತೇ ಇವಾಗ ನೋಡ್ತಾ ಇರೋದು. ಇದು ಟ್ರೂ ಸ್ಟ್ರೋಕ್ ಇಂಜಿನ್ ನೋಡಿ ಯಾವ ಥರ ಐತೆ. ಆಮೇಲೆ ಇದು ನೋಡಿ, ಆಮೇಲೆ ಗೈಸ್ ಎತ್ತಿನ ಬಂಡಿ ಹಳೆ ಕಾಲದಲ್ಲಿ ಇದೇ ಥರದ್ದು, ಅಂದರೆ ಸುಮಾರು ವರ್ಷಗಳ ಹಿಂದೆ ಈ ಥರ ಒಂದು ರಾಣಿರೆಲ್ಲರೂ ಅಂದರೆ ಊರು ಜಮೀನ್ರು ಇರ್ತಾರಲ್ಲ, ಅವ್ರ ಮನೆಯಲ್ಲೆಲ್ಲ ಈ ಥರದ್ದು ಎತ್ತಿನ ಗಾಡಿಗಳಿರ್ತವೆ. ಇಲ್ಲಿ ಮುಂದ್ಗಡೆ ಎತ್ತುಗಳನ್ನ ಕಟ್ತಾಯಿದ್ರು. ಅದಾದಮೇಲಿಂದ ಇದೊಂದು ಎತ್ತಿನ ಗಾಡಿ. ಇದು ಸ್ವಲ್ಪ ನಾರ್ಮಲಾಗಿ ಎಲ್ಲ ಕಡೆ ನೋಡೋಕ್ಕೆ ಸಿಗೋಂಥ ಎತ್ತಿನ ಗಾಡಿಗಳ ಥರ ಇದು ನೋಡಿ ಗೈಸ್, ಇದು ಏನಾದರೂ ಸಾಗಾಣಿಕೆಗೆ ಯೂಸ್ ಮಾಡ್ತಿದ್ದಂಥ ಎತ್ತಿನ ಗಾಡಿಗಳು. ಒಂಥರ ಆ್ಯಂಟಿಕ್ ಆಗಿ ಸಕ್ಕತ್ತಾಗಿದೆ ಗೊತ್ತಾ. ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಗೈಸ್, ಹಳೇ ಕಾಲದ್ದು. ಈ ಕಾರ್ ನೋಡಿ ಗಾಯ್ಸ್, ಎಷ್ಟು ದೊಡ್ಡದಾಗಿದೆ, ಎಷ್ಟು ಸಕ್ಕತ್ತಾಗೈತೆ ಗೊತ್ತಾ, ಮಸ್ತ್ ಮಾತ್ರ. ಇದ್ರದ್ದು ಡೀಟೇಲ್ಸ್ ಏನು ಅಂತ ಹೇಳಿ ತೋರಿಸ್ತೀನಿ. ಇದರ ಡೀಟೇಲ್ಸ್ ಈ ಥರ ಗಾಯ್ಸ್, ಮಸ್ತಾಗೈತೆ ಮಾತ್ರ. ಆದರೆ ಈ ಥರದ್ದು ಕಾರ್ಗಳಲ್ಲಿ ಒಂದು ಸತಿ ಕೂತ್ಕೊಂಡು ಎಂಜಾಯ್ ಮಾಡ್ಬೇಕು ಗೈಸ್. ಆದರೆ ಬಿಡಲ್ಲ, ಏನು ಮಾಡೋಣ. ಈ ಥರ ಕಾರ್ ಏನಾದ್ರು ಹೊರಗಡೆ ಸಿಕ್ಕಿದ್ರೆ ನನ್ನ ಲೈಫಲ್ಲಿ ಒನ್ ಟೈಮ್ ಆದರೂ ಇದರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಗೈಸ್. ಇಲ್ಲಿ ನೋಡಿ, ಇದಂತೂ ಎಷ್ಟು ಸಖತ್ತಾಗಿದೆ. ಇದರದ್ದು ಡೀಟೇಲ್ಸ್ ಇಲ್ಲಿದೆ ನೋಡಿ. ಮತ್ತೀಗ ನೆಕ್ಸ್ಟ್ ಕಾರ್ ಕಡೆ ಹೋಗೋಣ. ಇಲ್ಲಿ ನೋಡಿ, ಇದೆಷ್ಟು ಮಸ್ತಾಗೈತೆ. ಇದರ ಡೀಟೇಲ್ಸ್ ಇಲ್ಲ ಐತೆ ನೋಡಿ ಗೈಸ್. ಈ ಕಾರ್ದು ಗೈಸ್ ಇದೆಲ್ಲ, ಇದು ಮಾತ್ರ ಫುಲ್ ಲಕ್ಸುರಿಯಾಗೈತೆ. ಗೈಸ್, ಈ ಕಾರಲ್ಲಿ ಗಾಂಧೀಜಿಯವರು ಕೂತಿದ್ರಂತೆ. ಅದೇನೋ ಗೊತ್ತಿಲ್ಲಪ್ಪ. ಡ್ರೈವ್ ಮಾಡಿದ್ರಂತೆ ಗಾಯ್ಸ್ ಇದು. ಆಮೇಲಿಂದ 1929ರಲ್ಲಿ ಇದು ಡೀಟೇಲ್ಸ್ ಹಾಕಿದ್ದಾರೆ ನೋಡಿ. ಇದ್ರ ಡೀಟೇಲ್ಸ್ ಇಲ್ಲ ಹಾಕಿದ್ದೀನಿ ಗೈಸ್. ಗೈಸ್ ಇಲ್ಲಿ ನೋಡಿ, ಎಷ್ಟು ಚಿಕ್ಕದಾಗೈತೆ ಇದು. ಅಂದರೆ ಹೈಟ್ ಕಡಿಮೆ ಐತೆ, ಒಳ್ಳೆ ನ್ಯಾನೋ ಕಾರ್ ಥರ ಐತೆ ಗೈಸ್ ಇದು ನೋಡೋಕ್ಕೆ. ಇದರ ಡೀಟೇಲ್ಸ್ ನೋಡಿ ಇಲ್ಲೈತೆ. ಆ ಥರ ಇದ್ದಿದ್ದು ಸ್ವಲ್ಪ ಅಪ್ಡೇಟ್ ಆಯ್ತಾ ನೋಡಿ, ಹಿಂಗಾಗೈತೆ. ಈ ಕಾರ್ನ ಡೀಟೇಲ್ಸ್ ಇಲ್ಲಿದೆ. ಇಲ್ಲಿ ನೋಡಿ ಗೈಸ್, ಇದೊಂದು ಕಾರು. ಈ ಕಾರ್ಗೇನು ಡೀಟೇಲ್ಸ್ ಹಾಕಿಲ್ಲ ಗಾಯ್ಸ್. ಇದು ನೋಡಿ ಹೆಂಗೈತೆ, ಮಸ್ತ್ ಕಾರ್ ಗೈಸ್. ನಾವೆಲ್ಲ ಒಂದು ದೊಡ್ಡ ಯೂಟ್ಯೂಬರ್ ಆದರೆ ಇದನ್ನೆಲ್ಲ ಏನಾರು ಸೆಲ್ಗಿದ್ರೆ ಅಥವಾ ಈ ಥರದ ಕಾರ್ಗಳು, ಅಂದರೆ ಇದನ್ನೆಲ್ಲ ಸೆಲ್ ಮಾಡಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ಈ ಥರದ ಕಾರ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ನಮ್ಮ ಮನೆ ಮುಂದೆ ನಿಲ್ಲಿಸ್ಬೇಕು ಗೈಸ್. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಸಕಾಲಾಗೈತೆ. ಆಮೇಲಿಂದ ಎಷ್ಟು ದೊಡ್ಡದಾಗಿದೆ ಗೊತ್ತಾ, ತುಂಬ ಲೆಂತಿದೆ, ಸಕ್ಕದಾಗೈತೆ ಗೈಸ್. ಇದನ್ನಂತೂ ನೋಡೋಕ್ಕೆ ಇಂಥ ಕಾರ್ ಒಳಗಡೆ ಒಂದ್ಸತಿ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಗೈಸ್. ಇದು ನೋಡಿ, ಇದೆ ಸಕ್ಕದಾಗಿದೆ. ಈ ಗಾಡಿಯ ಡೀಟೇಲ್ಸ್ ಇಲ್ಲಿದೆ. ಅದು ನೆಕ್ಸ್ಟು ಇಲ್ಲಿ ಗಾಯ್ಸ್. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಇದೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಆಮೇಲೆ ಏನಂತಂದರೆ ಇದು ಈ ರಾಣಿರೆಲ್ಲ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಒಳಗಡೆ ಕೂರಿಸಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ, ಅದು ಗೈಸ್. ಇದು ಅದು ಏನು ಹೇಳ್ತಾರೆ
ಗೊತ್ತಿಲ್ಲ ಗೈಸ್, ಇಲ್ಲೆಲ್ಲೂ ಕೂಡ ಬರೆದೂ ಇಲ್ಲ ಅದ್ರ ಹೆಸ್ರು ಏನು ಅಂತ. ನಿಮ್ಗೆ ಯಾರಿಗಾರು ಅದು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಏನು ಅಂತ ಹೇಳಿ ತಿಳಿಸಿ. ಇದು ನೋಡಿ ಗೈಸ್, ಇದು ನಮ್ಮ ಮೈಸೂರು ಮಹಾರಾಜ ಅವರ ಕಾರಂತೆ ಮನೆ. ಆದರೂ ಗೈಸ್ ದೊಡ್ಡದಾಗಿ ಮಸ್ತಾಗಿದೆ ಕಾರ್ ಮಾತ್ರ, ಸೂಪರ್ ಗೈಸ್. ನೋಡೋದಕ್ಕಂತೂ 2 ಕಣ್ಣಂತೂ ಸಾಲಲ್ಲ ಗೈಸ್, ಇನ್ನೂ ಒಂದು 2 ಕಣ್ಣು ಹಾಕೊಬೇಕು. ಈ ಕಾರ್ನ ಡೀಟೇಲ್ಸ್ ಎಲ್ಲ ಐತೆ ನೋಡಿ ಗೈಸ್. ಈ ಕಾರ್ನ ಸ್ವಲ್ಪ ಸ್ಪೆಷಲ್ ಆಗಿ ಕಾರ್ನರ್ಗೆ ಆದಂಗೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ನೋಡೋಕೆ ಮಾತ್ರ ಸಕ್ಕದಾಗೈತೆ ಗಾಯ್ಸ್. ಇಲ್ಲೊಂದಷ್ಟು ಸ್ಕೂಟ್ರ್ಗಳಿದ್ದಾವೆ. ಇಲ್ಲಿ ಯಾವ್ಯಾವ ಸ್ಕೂಟ್ರ್ ನನಗೆ ಗೊತ್ತು, ಆ್ಯಂಟಿಕ್ ಸ್ಕೂಟ್ರ್ಗಳಿವೆಲ್ಲ ಯಾವ್ದ್ಯಾವ್ದು ಗೊತ್ತಿದೆ ಅದನ್ನು ನಿಮ್ಗೆ ಹೇಳ್ತೀನಿ. ಈ ಫಸ್ಟ್ ಒನ್ ನನಗೆ ಗೊತ್ತಿಲ್ಲ. ಈ ಸ್ಕೂಟ್ರ್ ಅಂತ ನೋಡಿದ್ದೀನಿ, ಒಂದು ಸತಿನೂ ರೈಡ್ ಮಾಡಿಲ್ಲ. ಈ ಸ್ಕೂಟ್ರೂ ನೋಡಿದ್ದೀನಿ ಗೈಸ್. ಇದಂತೂ ಆ್ಯಸ್ ಯೂಶಲ್ ಆಗಿ ನೋಡೇ ಇದ್ದೀನಿ. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಒಬ್ಬರು ಗೌರ್ಮೆಂಟ್ ಜಾಬ್ ಇರೋರು ಅಂಕಲ್ಗಳಿದ್ರು, 2 ಅಂಕಲ್ಲು. ಅವ್ರ ಹತ್ರ ಇದು ಮತ್ತು ಇದು 2 ಸ್ಕೂಟ್ರೂ ಇತ್ತು ಗೈಸ್. ಈ ಸ್ಕೂಟ್ರ್ ಓಡಿಸಿದ್ದೀನಿ ಗೈಸ್ ನಾನು, ಇದು ಓಡಿಸಿಲ್ಲ, ಇದು ಓಡಿಸಿಲ್ಲ, ಇದು ಯಾವುದೂ ಓಡಿಸಿಲ್ಲ ಗೈಸ್. ಇದು ನಮ್ಮ ಮಾವನ ಫ್ರೆಂಡ್ ಹತ್ರ ಹಳೇದೊಂದು ರಾಯಲ್ ಎನ್ಫೀಲ್ಡ್ ಬೈಕ್ ಇತ್ತು, ಅವಾಗ ಒಂದು ಸತಿ ರೈಡ್ ಮಾಡಿದೆ. ತುಂಬ ಹೆವಿ ವೆಯ್ಟು ಗೈಸ್ ಇದು ಗೊತ್ತಿಲ್ಲ ಗೈಸ್. ನಮ್ಮ RX 100 ಗೈಸ್, ನಮ್ಮ ಬಾಯ್ಸ್ ಡ್ರೀಮ್ಸ್ ಬೈಕ್ಸ್ RX 100. ಇದನ್ನು ಓಡಿಸಿದ್ದೀನಿ ಗೈಸ್. ಈ ಗಾಡಿ ಓಡಿಸ್ತಿರೋಕ್ಕಾಗುತ್ತಾ? ಮಸ್ತ್ ಗಾಡಿ. ಗೈಸ್ ಇದ್ರದ್ದು ಫುಲ್ಲು ಡೀಟೇಲ್ಸ್ ಇಲ್ಲಿ ಹಾಕಿದ್ದಾರೆ, ಎಲ್ಲ ಇಂಗ್ಲೀಷಲ್ಲಿ ಹಾಕೋರೆ ಗೈಸ್. ನಮಗೆ ಇಂಗ್ಲೀಷ್ ಬರಲ್ಲ, ನಾವು ಕನ್ನಡದವರು. ಕನ್ನಡ ಬಿಟ್ಟರೆ ಇನ್ಯಾವ ಭಾಷೆನೂ ಬರಲ್ಲ ನಮಗೆ. ನಿಮ್ಗೆ ಏನಾರು ಇದ್ರ ಮೇಲೆ ಆಸಕ್ತಿ ಇದ್ದರೆ ಇಲ್ಲಿ ವೀಡಿಯೋದಲ್ಲಿ ಹಾಕಿರ್ತೀನಿ, ವೀಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ. ಈ ಕಾರ್ದು ಗೈಸ್ ಅದು ಡೀಟೇಲ್ಸ್ ಪೂರ್ತಿ. ಫ್ರಂಟ್ ವ್ಯೂ ಈ ಥರ ಕಾಣಿಸುತ್ತೆ. ಇದು ಹೇಗಿದೆ ನೋಡಿ ಗೈಸ್. ಎಲ್ಲ ಹಂಗೆ ಶೈನಿಂಗ್ ಗೈಸ್, ಮಸ್ತ್ ಶೈನಿಂಗ್. ನೆಕ್ಸ್ಟು ಈ ಕಾರ್ ನೋಡಿ ಹೇಗಿದೆ. ನೀವು ಯಾರು ಬಂದಿಲ್ಲ ಅಂದರೆ ಒಂದು ಸತಿ ಬಂದು ವಿಸಿಟ್ ಮಾಡಿ ಗೈಸ್. ಎಷ್ಟು ಮಸ್ತಾಗಿದೆ ಅಂದರೆ ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಈ ಕಾರ್ ನೋಡಿದ್ದೀನಿ ಗೈಸ್ ನಾನು ಆಲ್ಮೋಸ್ಟ್ ಎಷ್ಟೊಂದು ಫಿಲಮ್ಗಳಲ್ಲಿ ಇದ್ದು ಮತ್ತು ಈ ಕಾರು 2 ನೋಡಿದ್ದೀನಿ. ಈ ಕಾರು ಎಷ್ಟೊಂದು ಮೂವಿಗಳಲ್ಲಿ ನೋಡಿದ್ದೀನಿ, ಹಳೆ ಕಾಲದ ಮೂವಿಗಳಲ್ಲಿ ಗೈಸ್. ಇದು ನೋಡಿ, ಇದು ವೀಡಿಯೋದಲ್ಲಿ ನೋಡೋಕೆ ಚಿಕ್ಕ ಕಾರ್ಗಳ ಥರ ಕಾಣಿಸ್ತದೆ ಗೈಸ್. ಎದುರುಗಡೆಯಿಂದ ನೋಡಿದ್ರು ಮಾತ್ರ ಮಸ್ತ್ ದೊಡ್ಡದು ಗೈಸ್, ಎಷ್ಟು ಸಖತ್ತಾಗೈತೆ ನೋಡಿ. ಆಮೇಲಿಂದ ಇದು ಮುಂದ್ಗಡೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡಿ ಎಷ್ಟು ಮಸ್ತಾಗಿ ಕಾಣಿಸ್ತದೆ ಅಂತ. ಇದು ಅದರ ಡೀಟೇಲ್ಸು. ಇದು ಈ ಕಾರ್ನ ಸಿಂಬಲ್ ನೋಡಿ ಗೈಸ್ ಹೇಗಿದೆ. ಇದು ನೋಡಿ ಗಾಯ್ಸ್, ಇದೆ ಸಕ್ಕತ್ತಾಗೈತೆ. ಗಾಯ್ಸ್ ಈ ಕಾರ್ನು ನಾನು ಚಿಕ್ಕ ವಯಸ್ಸಲ್ಲಿ ಮೂವಿಗಳಲ್ಲಿ ನೋಡಿದ ನೆನಪು, ಆದರೆ ಇದೇ ಕಾರ ಅಂತ ಗೊತ್ತಿಲ್ಲ ಗಾಯ್ಸ್. ನೋಡಕ್ ಮಾತ್ರ ಮಸ್ತ್ ಆಶ್ರಮ್ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲೊಂದು ಜೀಪ್ ಐತೆ, ಎಷ್ಟು ಸಕ್ಕತ್ತಾಗೈತೆ ಗೈಸ್ ಇದು. ಇಲ್ಲಿ ನೋಡಿ
ಎಷ್ಟು ಮಸ್ತ್ ಜೀಪು. ಈ ಥರ ಜೀಪ್ನ ನಾನು ನೋಡೇ ಇರಲಿಲ್ಲ ಗೈಸ್, ಇದೇ ನೋಡ್ತಾ ಇರೋದು. ಇದರ ಡೀಟೇಲ್ಸ್ ನೋಡಿ, ಅದು ಲೈಟ್ ರಿಫ್ಲೆಕ್ಷನ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಆದರೆ ಮಸ್ತ್ ಗೈಸ್. ಇದು ಜೀಪ್ ಮಾತ್ರ ಸಕ್ಕತ್ ಇಷ್ಟ ಆಯ್ತು ನನಗೆ ಇದು. ಗೈಸ್ ಇಲ್ಲಿಂದ ನೋಡೋದಕ್ಕೆ ಒಳಗಡೆ ಇಂಟೀರಿಯರ್ ಎಲ್ಲ ಕಾರ್ದು ಮಸ್ತಾಗೈತೆ ಗೈಸ್. ಒಂದು ಸತಿ ಇಂಟೀರಿಯರ್ ಎಲ್ಲ ಎಷ್ಟು ಸಕಾಲಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಒಂದು ಸತಿ ನೋಡಬೇಕು ಗೈಸ್. ಆ ಥರ ಪರ್ಮಿಷನ್ ಏನಾರು ಇದ್ದಿದ್ರೆ ಸಕಾಲಾಗಿರೋದು. ಈ ಕಾರ್ ನಂಬರ್ ನೋಡಿ ಗೈಸ್, 5555, ಎಷ್ಟು ಫ್ಯಾನ್ಸಿ ಆಗೈತೆ. ಮಸ್ತ್ ಗೈಸ್. ಈ ಕಾರ್ನ ಡೀಟೇಲ್ಸ್ ಗೈಸ್ ಇಲ್ಲಿ ನೋಡಿ, ಇದು ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಇಲ್ಲೊಂದು ಕಾರ್ ಇಕ್ಕಿದ್ದಾರೆ, ಸಕ್ಕತ್ತಾಗೈತೆ. ಎಷ್ಟು ಯೂನಿಕಾಗಿ ಮಾಡಿದ್ದಾರೆ ನೋಡಿ. ಕಾರ್ ಫುಲ್ಲು ಟರ್ನ್ ಆಗ್ತಾ ಐತೆ, ನೋಡೋಕೆ ಒಂಥರ ಮಸ್ತಾಗಿ ಕಾಣಿಸ್ತೈತಿ. ಒಂದು ಸರ್ಕಲ್ ಹಾಕೋಣ, ಅದೇ ಒಂದು ರೌಂಡ್ ಬರ್ತದೆ, ಪೂರ್ತಿ ತೋರಿಸ್ತೀನಿ ರೀ ಹೆಂಗೆ ಕಾಣಿಸ್ತೈತೆ ಅಂತ. ಮೇಲ್ಗಡೆ ವ್ಯೂ ಇದು. ಮತ್ತೆ ನಾನು ಕೆಳಗಡೆ ಹೋಗ್ತೀನಿ, ಕೆಳಗಡೆ ಹೋದ್ಮೇಲೆ ಇನ್ನೇನು ಕಾಣಿಸುತ್ತೆ ಅಂತ ಅದನ್ನು ತೋರಿಸ್ತೀನಿ. ಬನ್ನಿ ಗೈಸ್, ಇವಾಗ ಕೆಳಗಡೆ ಹೋಗೋಣ. ಗೈಸ್ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಹಿಂಗೆ ಕೆಳಗಡೆ ಹೋಗೋದು. ಇದೊಂಥರ ಯೂನಿಕಾಗಿ ಸಕ್ಕತ್ತಾಗಿ ಮಾಡೋರೆ ಗೈಸ್. ಹಿಂಗೆ ನಡ್ಕೊಂಡು ಹೋಗೋದು ಕೆಳಗಡೆಗೆ. ಒಟ್ನಲ್ಲಿ ನನ್ನ ಫ್ರೆಂಡ್ ಈ ಪ್ಲೇಸ್ನ ಸಜೆಸ್ಟ್ ಮಾಡಿದ್ದು. ಅವನಿಗಂತೂ ಒಂದು ಬಿಗ್ ಥ್ಯಾಂಕ್ಸ್. ಯಾಕೆಂದರೆ ನಾನು ಇಂತಹ ಪ್ಲೇಸ್ನ ಅನ್ಯಾವ ಮಿಸ್ ಮಾಡ್ಕೊತಾ ಇದ್ದೆ. ಅವ್ನು ಸಜೆಸ್ಟ್ ಮಾಡಿದ್ದಕ್ಕೆ ಇಲ್ಲಿಗೆ ಬಂದೆ. ಒಟ್ಟಿನಲ್ಲಿ ಕೆಲಸದ ಟೆನ್ಷನ್ಗಳಲ್ಲಿ ಬ್ಯುಸಿ ಇರ್ತೀವಿ, ನೂರಾರು ಟೆನ್ಷನ್ಗಳಲ್ಲಿ ಸಖತ್ತು ಯಾವಾಗಲೂ ಕೆಲಸ ಅನ್ನೋ ಟೈಮಲ್ಲಿ ಈ ಥರದ್ದು ಪ್ಲೇಸ್ಗಳಿಗೆ ಬಂದಾಗ ಏನೋ ಒಂಥರ ಖುಷಿ ಆಗುತ್ತೆ ಗೈಸ್. ಆವಾಗ ಕೆಲಸದ ಟೆನ್ಷನ್ಗಳೆಲ್ಲ ಮರೆತು ಇಲ್ಲೊಂಥರ ಎಂಜಾಯ್ ಮಾಡ್ತಿರ್ತೀವಿ. ಯಾವ ಥರ ಎಂಜಾಯ್ ಮಾಡ್ತಿರ್ತೀವಿ ಅಂದರೆ ಏನೋ ಒಂಥರ ಚಿಕ್ಕ ವಯಸ್ಸಿನ ಮಕ್ಕಳ ರೀತಿ ಎಂಜಾಯ್ ಮಾಡ್ತಾ ಇರ್ತೀವಿ. ಸಕ್ಕತ್ತಾಗಿರ್ತೀವಿ. ನೋಡಿ ಇಲ್ಲಿ ಇನ್ನೂ ಸ್ಕೂಟ್ರ್ಗಳಿದ್ದಾವೆ, ಮಸ್ತ್. ಇವೆಲ್ಲ ಈ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಮಸ್ತಾಗೈತೆ ಗೈಸ್. ಈ ಕಾರ್ ನೋಡಿದ್ದೀನಿ ಗೈಸ್, ಮತ್ತೆ ಓಡಿಸಿದ್ದೀನಿ. ಜಾಸ್ತಿ ಮೈಲೇಜ್ ಕೊಡ್ತದೆ ಅಂತ ಕೇಳಿದ್ದೀನಿ. ಸಕಾಲಾಗೈತೆ. ಇಲ್ಲಿ ನೋಡಿ ಗೈಸ್, ಜೀಪು ಏನು ಮಸ್ತಾಗೈತೆ. ವಾಹ್, ಆಸಮ್ ಮಾತ್ರ. ಇದೆಲ್ಲ ಹಂಗೆ ಕೊಟ್ಟರೆ ಒಂದು ಫೋಟೋ ಶೂಟ್ ಮಾಡ್ಕೊಬೋದು ಗೈಸ್ ಇದರಲ್ಲಿ ಆರಾಮಾಗಿ ಕೂತ್ಕೊಂಡು. ಗೈಸ್ ಮೇಲ್ಗಡೆ ವ್ಯೂವಿಂದ ನಿಮಗೆ ತೋರಿಸ್ದೆ ಗೊತ್ತಾ, ಅದೇ ಕಾರ್ ರೊಟೇಟ್ ಆಗುತ್ತೆ ಅಂತ. ಅದು ಬೇರೆ ಒಂದು ಕಾರು, ಇಲ್ಲೊಂದು ಕಾರ್ ಐತೆ ನೋಡಿ, ಇದೇ ಸಕ್ಕತ್ತಾಗೈತೆ. ಮಸ್ತ್ ಗೈಸ್. ಅಂದರೆ ಸ್ವಲ್ಪ ಸ್ಲೋ ಆಗಿ ತಿರುಗ್ತೈತೆ, ಸ್ವಲ್ಪ ನನಗೋಸ್ಕರ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಫಾಸ್ಟಾಗಿ ತಿರುಗಿದ್ರೆ ಮಸ್ತಾಗಿರೋದು. ಈಗ ಅವ್ರು ತಿರುಗಿಸಲ್ಲ, ನಾನೇ ತಿರುಗಬೇಕಾಯ್ತದ ಅಷ್ಟೇ ವೀಡಿಯೋ ಮಾಡೋಕ್ಕೋಸ್ಕರ. ಗೈಸ್ ಇದು ಮರದ್ದು ಅನ್ಸುತ್ತೆ ಗೈಸ್. ಇದು ಇಲ್ಲಿ ನೋಡಿಲಿ, ಹತ್ತಿರದಿಂದ ನೋಡಿ. ಗಾಯ್ಸ್ ಇದು ಮರದ್ದು.
ಇದೆಲ್ಲ ಮರದಿಂದ ಮಾಡಿರೋದು. ವಾಹ್, ಆ ಡೋರ್ದು ಹ್ಯಾಂಡಲ್ ನೋಡಿ ಗಾಯ್ಸ್ ಹೆಂಗೈತೆ. ಸಕ್ಕದಾಗೈತೆ ಗಾಯ್ಸ್. ಗಾಯ್ಸ್ ಇಲ್ಲೊಂದು ಪವರ್ ವ್ಯಾಗನ್ ಅಂತ ಐತೆ ನೋಡಿ ಗಾಯ್ಸ್. ಈ ಥರ ಕನ್ನಡದಲ್ಲಿ ಹಾಕಿದ್ರೆ ಏನೋ ಚೆನ್ನಾಗಿ ನಮಗೂ ಹೊಸಿ ಕನ್ನಡ ಬರ್ತದೆ ಅಂದ್ಕೊಂಡು ಓದಿ ನಿಮಗೂ ಹೇಳ್ಬೋದು. ಎಲ್ಲ ಸ್ವಲ್ಪ ಇಂಗ್ಲೀಷ್ ಜಾಸ್ತಿ, ನಾವು ನೋಡಿದ್ರೆ ಇಂಗ್ಲೀಷ್ ಬರೋಲ್ಲ ಗಾಯ್ಸ್. ಏನು ಮಾಡವ, ಇಂಗ್ಲೀಷ್ ಬಂದರೂ ನಾವು ಬಳಸೋದು ಇಲ್ಲ ಗಾಯ್ಸ್. ಯಾಕೆ ಬಳಸ್ಬೇಕು? ಓ ಇಲ್ಲಿ ನೋಡಿ ಗಾಯ್ಸ್, ಇದು ಹೆಂಗೈತೆ, ಹಳೆ ಮಾನ್ಸ್ಟರ್ ಇದ್ದಂಗೆ ಐತೆ. ಇದರ ಡೀಟೇಲ್ಸ್ ಇಲ್ಲಿದೆ. ಫ್ರಂಟ್ ಲುಕ್ ಹೀಗಿದೆ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ವಿಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಇಲ್ಲಿ ಲೈಟಿಂಗ್ ಸ್ವಲ್ಪ ಕಡಿಮೆ ಐತೆ, ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ನೋಡಿ ಇದು ಹೆಂಗೈತೆ. ಇದರ ಡೀಟೇಲ್ಸ್ ಇಲ್ಲಿದೆ. ಗಾಯ್ಸ್ ನಾನೇನೋ ಅಂದ್ಕೊಂಡಿದ್ದೆ ಕಾರ್ಗಳು ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ. ಆದರೂ ಸಖತ್ ಕಾರ್ಗಳಿದೆ ಗಾಯ್ಸ್. ಗಾಯ್ಸ್ ಇದು ಟ್ಯಾಕ್ಸಿ ಗಾಯ್ಸ್. ಇದು ಮುಂಚೆ ಟ್ಯಾಕ್ಸಿ ಯೂಸ್ ಮಾಡ್ತಿದ್ರಲ್ಲ, ಇಲ್ಲಿ ನೋಡಿ ಮುಟ್ಟಬೇಡಿ ಅಂತ ಹೆಂಗೆ ಬೋರ್ಡ್ ಹಾಕ್ಬಿಟ್ಟವ್ರೆ. ನಮ್ಮನ್ನೆಲ್ಲಿ ಮುಟ್ಟಾಕ್ಬಿಡ್ತಾರೆ. ಸಖತ್ತಾಗಿದೆ ಗೈಸ್. ಇವಾಗೆಲ್ಲ ಅಲ್ಲಿ ನೋಡಿ ಗಾಯ್ಸ್, ಮೀಟ್ರು ಆಟೋಗಿರ್ತಿತ್ತಲ್ಲ ಮೀಟ್ರು, ಅದೇ ಥರ ಕಾರ್ಗೂ ಐತೆ ಗಾಯ್ಸ್. ಮಸ್ತ್. ಇದಕ್ಕೆ ಅಂಬಾಸಿಡರ್ ಕಾರ ಗಾಯ್ಸ್ ಇದು. ಹ್ಞೂ ಗಾಯ್ಸ್ ಹೌದು, ಅಂಬಾಸಿಡರ್ ಕಾರ್ ಗಾಯ್ಸ್. ವಿಷ್ಣುದಾದ ಅವ್ರ ಕಾರ್. ಸಕ್ಕತ್ತಾಗೈತೆ ಗೈಸ್. ವಿಷ್ಣುದಾದ ಅವ್ರದ್ದು ಸ್ಟ್ಯಾಚುನೇ ನಿಲ್ಲಿಸ್ಬಿಟ್ಟವ್ರೆ. ಮಸ್ತು ನೋಡೋಕ್ಕೆ ಸಕ್ಕತ್ತಾಗೈತೆ. ಹಂಗೆ ಅವ್ರನ್ನೂ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಯಾರೆಲ್ಲ ವಿಷ್ಣುವರ್ಧನ್ ಫ್ಯಾನ್ಸ್ ಇದ್ದೀರಾ ಅವರೆಲ್ಲರೂ ಹಾಯ್ ಅಂತ ಕಮೆಂಟ್ ಮಾಡಿ ಗೈಸ್. ಗಾಯ್ಸ್ ಲಾರಿ ನೋಡಿ ಎಷ್ಟು ಮಸ್ತಾಗೈತೆ. ಆದರೂ ಇಲ್ಲಿ ಮಾಡಿರೋ ಕಲರ್ ಕಾಂಬಿನೇಷನ್ ಎಲ್ಲ ಒಂಥರ ಯೂನಿಕಾಗಿ ಸಕ್ಕತ್ತಾಗೈತೆ ಗೈಸ್. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಗೈಸ್ ಇದು ನೋಡೋಕ್ಕೆ ಒಳ್ಳೆ ಬೆನ್ಸ್ ಕಾರ್ ಥರ ಐತೆ. ಬೆನ್ಸ್ ಕಾರೇನ ಹತ್ರದಿಂದ ಹೋಗಿ ನೋಡೋಣ ಬನ್ನಿ. ಗಾಯ್ಸ್ ಬೆನ್ಸ್ ಕಾರೇ ಇದು. ಇದರ ಫುಲ್ ಆಫ್ ಡೀಟೇಲ್ಸ್ ಇಲ್ಲಿದೆ ಗೈಸ್. ಅದರ ಡೀಟೇಲ್ಸ್ ನೋಡ್ಕೊಳ್ಳಿ. ಈ ಕಾರ್ನ ಡೀಟೇಲ್ಸ್ ಗೈಸ್. ಇದು ಚೆನ್ನಾಗೈತೆ ಗೈಸ್, ಸಕಲಾಗೈತೆ. ಇಷ್ಟು ಸಕಲಾಗಿರೋದು ಇನ್ಯಾವುದು ಗಾಯ್ಸ್. ಇಲ್ಲಿ ನೋಡಿರಿ BMW ಗಾಯ್ಸ್, ಮಸ್ತಾಗೈತೆ. ಅದಾದ್ಮೇಲೆ ಈ ಕಾರು. ಈ ಕಾರ್ನ ನಾನು ಮೂವಿಗಳಲ್ಲಿ ನೋಡಿದ್ದೀನಿ ಗೈಸ್. ಮತ್ತೆ ಇಲ್ಲೊಂದಿದೆ ನೋಡಿ, ಈ ಕಾರ್ನ ಗೈಸ್ ನಾನು ರಿಯಲ್ ಆಗಿ ನೋಡಿಲ್ಲ. ರಿಯಲ್ ಆಗಿ ನೋಡ್ತಾ ಇರೋದಿದೆ ಫಸ್ಟು, ಆದರೆ ಕಾರಲ್ಲಿ ಮೂವಿಯಲ್ಲಿ ನೋಡಿದ್ದೀನಿ ಈ ಕಾರ್ನ. ಬೆನ್ಸ್ ಕಾರ್ನ ಮೂವಿಯಲ್ಲಿ ನೋಡಿದ್ದೀನಿ. ಇದರ ಡೀಟೇಲ್ಸ್ ಇಲ್ಲಿ ಗಾಯ್ಸ್. ಇದು ಜಾಗ್ವಾರ್ ಗಾಯ್ಸ್. ಇಲ್ಲಿ ನೋಡಿಲಿ XJ6 ಅಂತ ಮಾಡಲು ಮಸ್ತಾಗೈತೆ. ಲೋಗೋ ನೋಡಿ ಗಾಯ್ಸ್, ಅಷ್ಟು ಮಸ್ತಾಗೈತೆ. ಯೂನಿಕಾಗಿ. ಇನ್ನೂ ಒಂಚೂರು ಹತ್ತಿರದಿಂದ ತೋರ್ಸೋಕ್ಕಾದರೆ ತೋರಿಸ್ತೀನಿ.
ನೋಡಿ. ಮಸ್ತಾಗೈತೆ ಗೈಸ್. ಈ ಕಾರ್ ನೋಡಿರಿ ಗೈಸ್. ಇಲ್ಲಿ ನೋಡಿ ಕಾರು ಎಷ್ಟು ಸಕಲಾಗೈತೆ. ಆಮೇಲೆ ಇದು ನೋಡಿ ಆ್ಯಂಟೆನ ನಾವು ಟೇಪ್ ರಿಕಾರ್ಡ್ರಲ್ಲಿ ಇರ್ತಿತ್ತು. ಆಗ ನಮ್ಮ ತಂದೆ ಜಾಸ್ತಿ ಟೇಪ್ ರಿಕಾರ್ಡ್ ಕೇಳ್ತಾಯಿದ್ರು. ಆವಾಗ ಟೇಪ್ ರಿಕಾರ್ಡ್ರ್ ಏನಾದ್ರು ಕೆಟ್ಟೋದಾಗ ಅಂದರೆ ಯೂಸ್ ಮಾಡಿದೆ ಹಂಗೆ ಬಿಸಾಕ್ತಾಯಿದ್ರಲ್ವ, ಆವಾಗ ಆ್ಯಂಟೆನ ಕಿತ್ಕೊಂಡು ಅದರಲ್ಲಿ ಆಟಾಡ್ತಿದ್ವಿ, ಮಸ್ತಾಗಿರ್ತಿದ್ವಿ. ಆಮೇಲೆ ಒಂದು ಟೈಮ್ ಏನೋ ನಮ್ಮ ಅಮ್ಮಂತು ಅದೇ ಆ್ಯಂಟೆನದಲ್ಲಿ ಹೊಡ್ಸ್ಕೊಂಡಿದ್ದು ನೆನಪು. ಅಂದರೆ ಟೇಪ್ ರಿಕಾರ್ಡ್ರದ್ದು ಎತ್ತಿಟ್ಕೊಂಡಿದ್ನಲ್ಲ, ಅದು ಸರಿಯಾಗಿ ಏಟ್ ಬೀಳ್ತಾಯಿತ್ತು ಗೈಸ್. ಅದು ಅವಾಗೇನೋ ಜಾಸ್ತಿ ಹಠ ಮಾಡ್ತಿದ್ದಂತೆ, ಅದಕ್ಕೆ ಒನ್ ಟೈಮ್ ಏಟ್ ಬಿದ್ದಿತ್ತು. ಮಸ್ತಾಗೈತೆ ನೋಡಿ. ಗೈಸ್ ರೆಡ್ ಕಲರ್ ಎಷ್ಟು ಸಕ್ಕತ್ತಾಗೈತೆ ನೋಡಿ ಕಾರ್. ಗೈಸ್ ಮೇಲ್ಗಡೆಯಿಂದ ತೋರಿಸಿದ್ನಲ್ಲ ನಿಮಗೆ, ಇದೇ ಕಾರು, ಅದೇ ರೊಟೇಟ್ ಆಗ್ತಿದ್ದಂಥ ಕಾರು ನೋಡಿ. ಕೆಳಗಡೆಯಿಂದ ಯಾವ ಥರ ಕಾಣಿಸ್ತಾ ಇದೆ. ಸ್ಟೋರೇಜ್ಗೇನೋ ಬಾಕ್ಸ್ ಇಟ್ಟವ್ರೆ ಗೈಸ್ ಇಲ್ಲಿ. ನೋಡಿ ಸಖತ್ತಾಗೈತೆ. ವೀಲ್ಗಳು ನೋಡಿ ಗೈಸ್ ಎಷ್ಟು ದೊಡ್ಡದಾಗಿದೆ. ಕಾರ್ ವೀಲು ಇಷ್ಟು ದೊಡ್ಡದಾಗಿರೋದು ನಾನು ಅಂದರೆ ರೌಂಡು ದೊಡ್ಡದಾಗಿರೋದಿದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಗಾಯ್ಸ್ ಇದು ಮರ್ಸುಡಿ ಬೆನ್ಸ್ದು ಗಾಯ್ಸ್. ಇದು ಎಷ್ಟು ಸಕ್ಕತ್ತಾಗೈತೆ ನೋಡಿ. ಇದ್ರನ್ನ ಡೀಟೇಲ್ಸ್ ಎಲ್ಲಿದೆ ಇಲ್ಲಿ ನೋಡಿ ಗಾಯ್ಸ್. ಈ ಕಾರ್ ಹೇಗಿದೆ ಅಂತ ಗಾಯ್ಸ್. ಬರೀ ಈ ವಿಡಿಯೋದಲ್ಲಿ ಬರೀ ನೋಡಿ ಅಷ್ಟೇ ಗಾಯ್ಸ್. ಬರೀ ನೋಡ್ತಾ ಇರಿ, ನಾನು ಏನು ಹೇಳ್ತಿದ್ದೀನಿ ನೋಡ್ತಾನೆ ಇರಿ ಗಾಯ್ಸ್. ಯಾಕೆಂದ್ರೆ ಅಷ್ಟು ಸಖತ್ತಾಗೈತೆ. ನಿಮಗೆ ವಿಡಿಯೋದಲ್ಲಿ ಏನು ಅಷ್ಟು ಕಾಣಿಸ್ತೈತೆ ಗೊತ್ತಿಲ್ಲ, ಲೈವಲ್ಲಿ ಮಾತ್ರ ಮಸ್ತಾಗಿ ಕಾಣಿಸ್ತೈತೆ ಇದೆಲ್ಲ ಗಾಯ್ಸ್. ಇದು ನೋಡಿ, ಇದು ಏನು ಹೇಳ್ತಾರೆ, ಇದು ಗಾಯ್ಸ್ ಇದರಲ್ಲಿ ಚಿಕ್ಕ ವಯಸ್ಸಲ್ಲಿ ನನಗೆ ನೆನಪಿದೆ ಗಾಯ್ಸ್. ಇದರಲ್ಲಿ ಸೀಟ್ ಲೆಕ್ಕದಂಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಇದರೊಳಗೆಲ್ಲ ಫಿಲ್ ಮಾಡಿಸಿ 10 ರೂಪೀಸು, ಮತ್ತು ಡ್ಯೂರೇಷನ್ ಕಮ್ಮಿ ಇದ್ದರೆ 5 ರೂಪೀಸು, ಸ್ವಲ್ಪ ಲಾಂಗ್ ಇದ್ದರೆ 20 ರೂಪೀಸು, ಈ ಥರ ಅಂದರೆ ಸೀಟ್ ಲೆಕ್ಕದಂಗೆ ತೊಗೊತಾಯಿದ್ರು. ಬೇರೆ ಬೇರೆ ಕಲರಲ್ಲಿ ನೋಡಿದ್ದೀನಿ, ಆದರೆ ಈ ಥರ ಮಸ್ತು ಒಂಥರ ಪೇಂಟಿಂಗ್ ಎಲ್ಲ ಸಕ್ಕತ್ತಾಗಿ ಮಾಡೋರು ನೋಡಿ. ಏನಿಲ್ಲ ಅಂತಂದರೆ ಈ ಥರ ಪೇಂಟಿಂಗು ಈ ಥರ ನೋಡೋಕ್ಕೆ ಬರ್ಬೇಕು ಗೈಸ್. ಒಳಗಡೆ ಅಂತೂ ಅಲ್ಟಿಮೇಟ್ ಆಗೈತೆ ಗೈಸ್. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಕಾರ್ದು ಫುಲ್ಲು ಕಾರ್ದು ಫುಲ್ಲು ಪಾರ್ಟ್ಸ್ ಎಲ್ಲ ಕಿತ್ತಿ ಯಾವ ಥರ ನೇತಾಕ್ಬಿಟ್ಟವ್ರೆ ಅಂತ ಸಕಲಾಗೈತೆ ಮಾತ್ರ. ಆಮೇಲೆ ಗೈಸ್ ಇಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೂ ಟೇಬಲ್ ಹಾಕ್ಬಿಟ್ಟವ್ರೆ. ಹತ್ತಿರದಲ್ಲಿ ಹೋಗಿ ತೋರಿಸ್ತೀನಿ ಗೈಸ್ ಹೆಂಗೈತೆ ಅಂತ ನೋಡಿ. ಈ ಥರ ಅಲ್ಲಿ ನೋಡಿ, ಇಲ್ಲಿ ಇಂಜಿನ್ ನೇತಾಕವ್ರೆ, ಫುಲ್ಲು ಟೈರ್ಸು, ವೀಲು ನೋಡಿ ಎಷ್ಟು ಮಸ್ತಾಗೈತೆ ಗಾಯ್ಸ್. ನೋಡಿ ಇಲ್ಲಿ ಡೀಸೆಲ್ ಟ್ಯಾಂಕ್ ಗಾಯ್ಸ್. ಪಯಣ ಅದು ಈ ಥರ ಕಾಣಿಸುತ್ತೆ ನೋಡಿ
ಗೈಸ್ ಇಲ್ಲಿ ನೋಡಿ ಎಷ್ಟು ಚಿಕ್ಕ JCB, ಚಿಕ್ಕದು ಅಂದರೆ ಈಗಿರೋದಕ್ಕಿಂತ ಸ್ವಲ್ಪ ಸೈಜಲ್ಲಿ ಚಿಕ್ಕದು. ನೋಡಿ ಯಾವ ಥರ ಇದೆ, ಮಸ್ತಾಗೈತೆ. ಗೈಸ್ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಕಾರು, ಮಸ್ತಾಗೈತೆ ಗೈಸ್ ಇದು. ಗೈಸ್ ಪೆಟ್ರೋಲ್ ಟ್ಯಾಂಕ್ದು ಕ್ಯಾಪ್ ನೋಡಿ ಎಷ್ಟು ಚಿಕ್ಕದಾಗೈತೆ, ಮಸ್ತ್. ಗಾಯ್ಸ್ ಈ ಕಾರಲ್ಲಿ ಇಬ್ಬರೇ ಕುತ್ಕೊಬೋದು ಅಂದ್ಕೊಂಡೆ ಗಾಯ್ಸ್, 4 ಜನ ಕುತ್ಕೊಬೋದು ಗಾಯ್ಸ್. ಇದು ನಮಗೆ ಗೊತ್ತಿರಂಗೆ ಮಾರುತಿ 800. ಈ ಕಾರ್ನ ನಿಮಗೆ ಆವಾಗಲೇ ಆ ಕಡೆಯಿಂದ ತೋರಿಸಿದ್ದೀನಿ ಗಾಯ್ಸ್. ಪ್ರಯಾಣ ಅದು ಈ ಥರ ಇದೆ. ಒಂದು ಫೋಟೋ ತೆಗೆಸ್ಕೊಂಡು ತಮ್ಮನೈಲ್ಗೆ ಮತ್ತೆ ಸಿಗ್ತೀನಿ ಗಾಯ್ಸ್. ಇಲ್ಲೊಂದಷ್ಟು ಕಾರ್ಗಳು ನಿಂತಿದೆ. ಇದು ನೋಡಿ ಯಾವ ಥರ ಒಳಗಡೆ ಸೀಟಿಗೆ ಹಾಕಿದ್ದಾರೆ. ಅಲ್ಲಿ ಯಾರೋ ನೇಮ್ ಬರ್ಸೋರು ನೋಡಿ ಗೈಸ್, ಲಕ್ಷ್ಮೀ ನರಸಿಂಹ ಅಂತ, ಶ್ರೀ ಲಕ್ಷ್ಮೀ ನರಸಿಂಹ. ಮಾರುತಿ 800. ಒಳಗಡೆ ಇಂಟೀರಿಯರ್ ಚೆನ್ನಾಗಿ ಮಾಡಾರೆ ಗೈಸ್ ಇದು. ಓಕೆ ಬಾಯ್ ಬಾಯ್ ಪಯಣ ಮ್ಯೂಸಿಯಂ.